ಹಂಪಿ ಇದು ಬರೀ ಕಲ್ಲುಗಳ ನಾಡಲ್ಲ, ಕಲ್ಲಿನಲ್ಲಿ ಕೆತ್ತಿದ ಕವಿತೆ. ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತವನ್ನೇ ಆಳಿದ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆ ರಾಜಧಾನಿ. ಹರಿಹರ ಮತ್ತು ಬುಕ್ಕರ ಕನಸಿನ ಕೂಸಾಗಿ ಹುಟ್ಟಿ ಶ್ರೀ ಕೃಷ್ಣದೇವರಾಯರ ಆಡಳಿತದಲ್ಲಿ ಜಗತ್ತನ್ನೇ ಬೆರಗಾಗುವಂತೆ ಬೆಳಗಿದ ಸಾಮ್ರಾಜ್ಯವಿದು. ಹಂಪಿ ಬೀದಿಗಳಲ್ಲಿ ವಜ್ರ ವೈಡೂರುಗಳನ್ನು ಅಕ್ಕಿ ಬೇಳೆಯಂತೆ ಎಳೆದು ಮಾರುತ್ತಿದ್ದರಂತೆ. ವ್ಯಾಪಾರ, ವೈಭವ ಮತ್ತು ಸಂಸ್ಕೃತಿಯ ಸಂಗಮವಾಗಿದ್ದ ಈ ನಗರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿತು. ಆದರೆ 1565ರ ತಾಳಿಕೋಟೆಯ ಕದನ ನಂತರ ಆ ದಿವ್ಯ ವೈಭವಕ್ಕೆ ಕೊಳ್ಳಿಯಿಟ್ಟಿತು. ನಗರ ಅವಶೇಷವಾಯಿತು, ಆದರೆ ಅಲ್ಲಿನ ಗುರುತು ಅಳಿಸಿ ಹೋಗಲಿಲ್ಲ. ಇಂದಿಗೂ ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಮಾತನಾಡುತ್ತದೆ. ಅಖಂಡವಾಗಿ ನಿಂತಿರುವ ವಿರೂಪಾಕ್ಷ ಗೋಪುರ, ಸಂಗೀತದ ಸ್ವರ ಹೊರಹೊಮ್ಮಿಸುವ ವಿಜಯ ವಿಠಲ ಸಪ್ತ ಸ್ವರ ಮಂಟಪ ಮತ್ತು ಭಾರತದ ಹೆಮ್ಮೆಯ ಸಂಕೇತವಾದ ಕಲ್ಲಿನ ರಥ. ಪುರಾಣಗಳ ಪ್ರಕಾರ ಹಂಪಿಯಲ್ಲಿರುವ ಅಂಜನಾದ್ರಿ ಬೆಟ್ಟ ಆಂಜನೇಯ ಜನ್ಮಸ್ಥಳ ಎಂದು ಹೇಳಲಾಗುತ್ತದೆ. ಹಂಪಿ ಎಂದರೆ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಕನ್ನಡಿಗರ ಸ್ವಾಭಿಮಾನದ ನೆನಪು. ಒಮ್ಮೆ ಭೇಟಿ ಮಾಡಿದರೆ ಸಾಕು, ಕಾಲದ ಗರ್ಭದಲ್ಲಿ ಅಡಗಿರುವ ಅದ್ಭುತ ಮಹಿಮೆ ಮತ್ತೆ ಮತ್ತೆ ಬರಬೇಕೆನ್ನಿಸುವ ಜಾಗ ಹಂಪಿ.